ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನನ್ನ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಲೈಕ್, ಸಬ್ಸ್ಕ್ರೈಬು, ಕಮೆಂಟ್ ಎಲ್ಲ ಮಾಡಿ. ಸ್ವಲ್ಪ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಇದೇ ನಾನು ನೋಡ್ಸಿರೋ ಗಾಡಿ 9369. ಹೊಸ್ದಾಗಿ ವಿಡಿಯೋ ನಾನು ನೋಡ್ತಾ ಇದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬು, ಕಮೆಂಟ್ ಎಲ್ಲ ಹೊಡೀರಿ. ಸ್ವಲ್ಪ ಏನಾರು ತೊಂದರೆ ಇದ್ದರೆ ಸ್ವಲ್ಪ ಹೇಳಿ, ಎಲ್ಲ ಕಮೆಂಟಲ್ಲಿ ತಿಳಿಸಿ. ಕ್ಷಮೆ ಇರಲಿ. ಕರ್ನಾಟಕ ಜಗತ್ತಿಗೆ ನಮಸ್ತೆ. ಗೈಸ್, ಫಸ್ಟ್ ಲಾಗಲ್ಲಿ ಪಾಪ ನಮ್ಮ ಬ್ರೋಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ನಾನೇ ಕಂಟಿನ್ಯೂ ಮಾಡ್ತೀನಿ ಇವ್ರ ಲಾಗ. ಇವಾಗ ಗಾಡಿ ಎಲ್ಲ ಸೈಡ್ಗಾಗಿ ನಿಲ್ಸಿದ್ದೀವಿ. ಕರಿಬೇವಿನ ಸೊಪ್ಪು ಒಂದು ಇಲ್ಲಿ ರೆಡಿ ಐತೆ, ಬಟ್ ತರಕಾರಿ ಒಂದಿಲ್ಲ. ತರಕಾರಿ ತರೋಣ ಅಂತೇಳಿ ಎಲ್ಲರೂ ಗುಡ್ಡೆ ಹಾಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ಅವ್ರ ಗಾಡಿಯವರೇನೆ. ಪಾಪ ಅಣ್ಣಂಗೆ ಸಿಕ್ಕಾಬಿಟ್ಟೆ ಹೇಳಿ 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 ನನಗಂತೂ ಬೇಜಾರಾಗ್ತೈತೆ. ಅದಕ್ಕೆ ಹೊಟ್ಟೆ ಬೇರೆ ಎಸಿತೈತೆ. ಅದರಲ್ಲೂ ಫುಲ್ ರೋಸ್ತವ್ರೆ ವೀಡಿಯೋ ಮಾಡೋಕ್ಕೆ. ಬನ್ನಿ ಈಗ ಹೊರಡೋಣ. ಇದೇ ಪಿಂಟು ಆಫೀಸು. ಇದು ಮೊದಲನೇ ಲಾಗು. ಎಲ್ಲರೂ ಲೈಕ್ ಮಾಡಿ, ಫಾಲೋ ಮಾಡಿ. ನಾನು ಮಾಡೋಕ್ಕೋಗಲ್ಲ, ನನ್ನ ಲಾಗಲ್ಲ, ಯಾಕಂದರೆ ನಂದು ಫೋನ್ ಇಲ್ಲ. ಬನ್ನಿ ಗಾಯ್ಸ್, ಎಲ್ಲ ನೋಡಿ, ಎಲ್ಲ ಗಾಡಿಗಳು ಇಲ್ಲೇ ನಿಲ್ಸಿದ್ದಾವೆ. ರಾತ್ರಿ ಬಂದು ಇದೇ ಗಾಡಿಯಲ್ಲಿ ಅಡುಗೆ ಮಾಡಿದ್ದು. ಇದು ಈಗ ಬೆಳಿಗ್ಗೆ ಇವ್ರ ಗಾಡೀಲಿ ಮಾಡಿದರು. ಎಲ್ಲ ಇಲ್ಲೇ ಇವೆ ಪಾತ್ರೆಗಳು. ಅದು ನಮ್ಮ ಕೈ ಇವತ್ತು ಪಾತ್ರೆ ಬೆಳಗಿಸ್ಬಿಟ್ರು. ಇರಲಿ, ಎಲ್ಲ ಇರಬೇಕು. ಸರ್ವೇ ಜನಂತೋ ಸುಖಿನೋ ಭವ. ಆಲ್ಮೋಸ್ಟ್ ಇಲ್ಲೆಲ್ಲ ಬರೋದು K13 ಗಾಡಿಗಳೇ. ನೋಡಿ, ಕ್ಲೀನ್ ಮಾಡ್ಸೋಕಲ್ಲ ಬ್ರೋ. ನಾವು ಬರ್ತಾ ಇದೀವಿ ಅಂದ್ರೆ ಕ್ಲೀನ್ ಮಾಡೋಕೆ ತಾನೆ. ಎಲ್ಲ ಮಾಡ್ತಾರೆ. ಸ್ವಲ್ಪ ದಾಟು. ಹಂಗೆ ಹೆಂಗೆ ಹೋಗೋದೀಗ? ಆರ್ಬಿಡು. ಹಿಂಗಿದ್ರೆ ಹೆಂಗೆ ಬ್ರೋ? ಇಲ್ಲಿಂದ ಹೇಳಿದೀನಿ ಪಿಂಟಿಗೆ ಹೊಸದ್ ಮಾಡ್ಬಿಡು. ಅದೆಲ್ಲ ಇದರಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಅಂತ. ಬನ್ನಿ ಜಾಗಿದ್ದೀರಾ? ಸ್ನಾನ ಬೇರೆ ಮಾಡಲಿಲ್ಲ ಇವತ್ತು. ಬರಬೇಕು ಎಲ್ಲ ಬರಬೇಕು. ನೋಡಿ ಗಾಯ್ಸ್, ಈ ಗಾಡಿ ಏನೈತೆ, ಈ ಗಾಡಿ ನಂಬರ್ ನೋಡ್ಕೊಂಬಿಡಿ. ನಂಬರು. ಈ ಗಾಡಿಯವರು ಪಾಪ ಆಡ್ಕೊಂಡ ಇದ್ದಾರೆ ನಮ್ಮ ಶ್ರೇಯಸ್ ಅವ್ರನ್ನ. ನೋಡಿ, ಇಲ್ಲೆಲ್ಲ ಅಡುಗೆ ಮಾಡ್ತಾವ್ರೆ ಅಲ್ಲೇ ಗಾಡೀಲಿ. ಇಲ್ಲಿ ನಿಂತವ್ರಲ್ಲ, ನೋಡ್ಕೊಂಬಿಡಿ. ಪಾಪ ನಮ್ಮ ಬ್ರೋಗೆ ಆಡ್ಕೊಂತವ್ರೆ. ನೋಡಿ, ಇವರೇ ಆಡ್ಕೊಂತ ಇರೋದು. ಪಾಪ ಈಗ ಈ ರೋಡ್ ದಾಟಿ ಅಲ್ಲಿಗೋಗಿ, ಅಲ್ಲಿ ಬಿಲ್ಡಿಂಗ್ ಐತಲ್ಲ, ಆ ಬಿಲ್ಡಿಂಗ್ ಹತ್ರ ಹೋಗ್ಬೇಕು ಐಟಮ್ ತರಕ್ಕೆ. ಏನಂದ್ರೆ ಈ ರೋಡ್ ದಾಟಿ ಆ ರೋಡ್ಗೆ ಹೋಗೋಕೆ ಅರ್ಧ ಗಂಟೆ ಬೇಕು. ಇದೇ ಐಚರ್ ಶೋರೂಮ್ ಪಕ್ಕದಿರೋದು. ಬನ್ನಿ ಗಾಯ್ಸ್, ಹೋಗೋಣ. ನನ್ನ ಗಾಡಿ ಬಂದು ಆ ಪಾರ್ಕಿಂಗಲ್ಲಿ ಹಾಕಿದ್ದೀವಿ. ಪಾರ್ಕಿಂಗ್ ಅಂದರೆ ಇಂಡಿಯನ್ ಬಂಕಲ್ಲಿ ಹಾಕಿದ್ದೀವಿ. ಇದು ಇವ್ರ ಲಾಗು. ನಾನು ಕಂಟಿನ್ಯೂ ಮಾಡೋದ, ಇನ್ನು ಇವರೇ ಮಾಡ್ಕೊಂತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನ್ ಸ್ಟಾಪ್ ಗಾಡಿಗಳು ಹೋಯ್ತಾ ಇರ್ತವೆ. ಸಖತ್ತು ಎಕ್ಸ್ಪ್ರೆಸ್ ಹೈವೇ ಆದ್ರೂ ಇಷ್ಟೊಂದು ವೆಹಿಕಲ್ಸು ದಾಟಕ್ಕೆ ತೊಂದರೆ. ಎಲ್ಲ ನೋಡಿದ್ರೆ ಎಲ್ಲ ಕೊಲೆ ಮಾಡಕ್ ಹೋಗ್ತಾರೆ ರಂಗವ್ರೆ. ಅವ್ನು ನೋಡಿ ಹೆಂಗ ಹೋಗ್ತಾವ್ ಮುಂದೆ. ಹೆಂಗವ್ರು ನೋಡಿ ಫ್ರೆಂಡ್ಸ್. ಎಲ್ಲ ಅಲ್ಲಿ ಅಲ್ಲಿ ನಮ್ಮ ಹುಡುಗರೆಲ್ಲ ಅಲ್ಲಿ ಕಾಯ್ತಾವ್ರೆ. ಒಂದು ತರಕಾರಿ ತಂದ್ಬಿಟ್ಟಿದ್ದಾರೆ ಅವರಲ್ಲೇ. ನಾವು ಹೋಗ್ತಾ ಇದೀವಿ ಇಲ್ಲಿ ಗುಂಡಿ ದಾಟ್ಕೊಂಡು. ಹೆಂಗಿದೆ ನೋಡಿ, ನಾವು ಡ್ರೈವರ್ಗಳು ಎಷ್ಟು ಸ್ಟ್ರಗಲ್ ಪಡಬೇಕು ಅಂತ. ಎಲ್ಲ ಗುತ್ತಿ ಒಳಗೆಲ್ಲ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ತರಕಾರಿ ತರೋದು. ತಂದು ಮಾಡೋ ಹೊತ್ತಿಗೆ 10 ಗಂಟೆ ಆಗುತ್ತೆ. ನಾನು ಹಿಡ್ಕೊಳಕ್ಕೆ ಗೊತ್ತಿರಲಿಲ್ಲ. ನಮ್ಮ ಯೋಗಿ ಬ್ರೋ ಹೇಳ್ಕೊಟ್ರು. ಒಂದು ದಿವಸ ಅವನಿಗೆ ಸೆಲ್ಫಿ ಕೊಡಕ್ಕೆ ಫ್ರೀ. ಅವನಿಗೆ, ನಮ್ಮ ಯೋಗಿ ಬ್ರೋಗೆ ಇಲ್ಲಿ ಒಂದು ಹಾವು ಬಂದ್ಬಿಡ್ತು. ಎದ್ರಕಂಡ ಅಂದ್ರೆ ಹೆಂಗೆ ಎದ್ರಕಂಡ ಅಂದ್ರೆ ರಾತ್ರಿ ನಿದ್ದೆನೇ ಮಾಡಿಲ್ಲ ಇವನು. ನನಗೂ ಎದ್ರಕಾಗ್ತಿರ್ಲಿಲ್ಲ. ಇವನು ನೋಡಿ, ಇವ್ನು ಆಡೋದು ನೋಡಿ ನನಗೆ ಭಯ ಆಗ್ಬಿಡ್ತು. ಕಚ್ಬಿಟ್ಟಿದ್ರೆ ಏನಾಗ್ಬಿಡೋದು. ಅಲ್ಲ ಕಣಜ, ಬೈಕಲ್ಲಿ ಹೋಗ್ತಿದ್ದು. ಏನಪ್ಪ ಏನ್ ಮಾಡ್ತೀಯಪ್ಪ, ಯಾರು ವಾಗಾರು ಅಂತ ನಾವು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರೋದು. ನಿನ್ನಂಗೆ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲೆಲ್ಲ ಹೋಗ್ಬಿಡ್ತಿದ್ದು. ಹೆಂಗಾಡ್ತಾವ ನೋಡಿ ಫ್ರೆಂಡ್ಸ್. ಇಲ್ಲ ಅಲ್ಲಿ ಮುಂದೆ ಹೋಗೋಣ ನಡ್ರಿ, ಸಿಗ್ತದೆ. ಹೆಂಗಿದೆ ನೋಡಿ, ಎಷ್ಟು ದೂರ ಇದೆ. ಝೂಮ್ ಮಾಡು. ನಮ್ಮ ಯೋಗಿ ಫ್ರೆಂಡ್ ಇದು. ಹೆಂಗಿದೆ ಯೋಗಿ ಬ್ರೋ? ಒಂದು ಹೇಳಿ. ಓ ಯೋಗಿ ಬ್ರೋ, ಹಂಗೆಲ್ಲ ಹೇಳ್ಬಾರ್ದಪ್ಪ, ಕೆಟ್ಟ ಮಾತಿಲ್ಲ ನಮ್ಮ ಹತ್ರ, ಒಳ್ಳೆ ಮಾತಷ್ಟೇ. ಇವ್ರು ನೋಡಿ ಡಾನ್ ಹೆಂಗಿದ್ದಾರೆ. ಇವರು CKM ಡಾನು. ಇವನು ನನ್ನ ಸಕ್ಕತ್ ಆಡ್ಕಂತವ್. ಇವನು ಇರ್ಲಿ ಕಿತ್ಕೋಣ ಆಮೇಲೆ ಎಲ್ಲ. ಇರ್ಲಿ ಮೀಡಿಯಾ ಗಿಡಿಯಾ ಎಲ್ಲ ಮಾತಾಡಬೇಡಿ ಇಲ್ಲಿ.
ಇದು ನಮ್ಮ ಯೋಗಿದು, ಇದು ಯೋಗಿ ಗಾಡಿ. ಇದು ಯೋಗಿ ನಿಂದೇನಾ ಗಾಡಿ? ಲೀಸಿಗೆ ಬಿಟ್ಟಿದ್ಯಾ? ಹೊಸದಿರಂಗಿದೆ ಇದು. ಇಲ್ಲ ಇಲ್ಲ ಕಣಪ್ಪ, ನಮ್ದು ಹಂಗೆಲ್ಲ ಇಲ್ಲ. ಒಂದು ಲಾಗು ಇವನು ಅದ್ರಲ್ಲಿ ಹೇಳ್ತಾನೆ 16 Pro Max ತಗ ಅಂತ. ಅಲ್ಲ ಏನ್ ಮಾಡ್ತೀಯಪ್ಪ, ಇರೋದು ಹೆಂಗ ಇದ್ ಮಾಡ್ಬೇಕು. ಆಲ್ಮೋಸ್ಟ್ ಅಲ್ಲಿ ರೀಚ್ ಆದು ತರಕಾರಿ ಅಂಗಡಿ ಹತ್ರ. ಈಗ ನೋಡ್ಬೇಕು ಏನೇನ್ ತಗೊಳೋದು, ಏನೇನ್ ಮಾಡೋದು. ಏನ್ ಮಾಡೋದಪ್ಪ, ನಾನು ಗೋಧಿ ಉಪ್ಪಿಟ್ಟು ಮಾಡೋಣ ಅಂತ ಇದೀನಿ. ಓಕೆ, ನಾನು ನಡೀತದ ಎಲ್ಲ ಇಲ್ಲ. ಅದಕ್ಕೆ ಇಲ್ಲಿ ಯಾವುದೋ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಬಂದ್ವಿ. ಎಲ್ಲ ಫ್ರೆಶ್ ತರಕಾರಿ ಸಿಗ್ತಾ ಇದೆ ನೋಡಿ. ಇದು ಮೇನ್ ಇದೇ ಸಿಕ್ಕಿರಲಿಲ್ಲ ನಮಗೆ, ಅದಕ್ಕೋಸ್ಕರ ಬಂದಿದ್ದು. ಒಂದು ಅರ್ಧ kg ಕ್ಯಾರೆಟು, ಒಂದು 1/4 kg ಮೆಣಸಿನ್ಕಾಯಿ, ಆಲೂಗೆಡ್ಡೆ ಎಲ್ಲ ಗಾಡೀಲಿದೆ. ಆ ಕಡೆ ತಗ ಖಾರದ್ದು. ಆಮೇಲೆ ಏನು ತಗೊಳ್ಳಿ, ಟೊಮೊಟೊ ಎಲ್ಲ ಇದೆ. ಹಾಂ ಇದು ಮಟನ್ ಇಲ್ಲ, ಇದೆ ಇದೆ ಬಟಾಣಿ. ತರಕಾರಿ ಮಿಕ್ಸ್ ಬೇಡ, ಹಂಗೆ ತಗೊಳ್ಳಿ. ಏನ್ ಮಾಡೋದಣ್ಣ, ಅದು ಸ್ವಲ್ಪ ಬಂದ್ಬಿಟ್ಟಿದೆ, ಈಗ ಮಾಡಲೇಬೇಕು, ಬಿಡೋಕ್ಕಾಗ್ತಿಲ್ಲ. ಕ್ಯಾಪ್ಸಿಕಮ್ ತಗೊಳ್ಳಿ. ಮತ್ತೆ ಪಕ್ಕದ ಅಂಗಡಿಲಿ ಇಷ್ಟು ಐಟಮ್ ತಗೊಂಡಿದ್ದೀವಿ ಎಲ್ಲ. ಈಗ ಹೊರಟ್ಬಿಟ್ಟು ಹೋಗ್ತಾ ಇರೋದೇ ಈಗ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲ ನಿಂತ್ಕೊಂಡು ನೋಡ್ತಾರ, ನಾನು ಒಬ್ಬನ ಕೈಲೇ ಮಾಡಕ್ ಬಿಟ್ಬಿಟ್ಟು. ಉಪ್ಪು ಹಾಕ್ತಾವ್ರೆ, ಉಪ್ಪು ಹಾಕಿದ್ದೀವಿ. ಈಗ ನೆಕ್ಸ್ಟ್ ರವೆ ಮಾಡಬೇಕು. ರವೆ ಹುರಿದಾಗಿದೆ. ಇವ್ರು ತರಕಾರಿ ಹಚ್ತಾವ್ರೆ, ಇವರು ಬಟಾಣಿ ಸುಳಿತವ್ರೆ. ಬಟಾಣಿ ಏನಕ್ಕೆ kg 50. ಉಪ್ಪಿಟ್ಟಿಕ ಉಪ್ಪಿಟ್ಟಿಗೆ ಬಟಾಣಿ ಹಾಕ್ತೀವಿ. ಮತ್ತೆ ಹಾಕಲ್ವಾ? ಮಾಡಿ ಮಸಾಲ ಉಪ್ಪಿಟ್ಟು. ವೆಜಿಟೇಬಲ್ಸ್ ಇದು ತರಕಾರಿ ಉಪ್ಪಿಟ್ಟು. ವೆಜಿಟೇಬಲ್ ಉಪ್ಪು ನಮ್ಮೂರು ಟಾಸ್ ಹಾಕ್ತಾರೆ. ಹಾ ಏನ ಅಣ್ಣ, ಬಿಗ್ ಬಾಸ್ಗೆ ಬಿಗ್ ಬಾಸ್ಗೆ ಫೋನ್ ಬಂದೈತಿ ಇವ್ರದ್ದು. ಬರ್ರಿ ಶ್ರೇಯಸ್ ಅವ್ರೆ ಅಂತ, ನೆಕ್ಸ್ಟ್ ಹೋಗ್ತಾರಂತೆ. ಇದೆಲ್ಲ ಆಡ್ಕೊಂಡಿರೋದವರು. ಒಂದು ರ್ಯಾಪ್ ಮಾಡಿದ್ಕೆ ಆಡ್ಕೊಂಡಿದ್ದಾರೆ. ಅಡಿಗೆ ಮಾಡಿ ನೀವು. ಉಪ್ಪು ಒಂಚೂರು ಖಾರ ಪುಡಿನ ಹಾಕಿ ಅದಕ್ಕೆ. ಅಪ್ಪ ನಾವು ಇನ್ನು ಜಾಸ್ತಿ ಖಾರ ತಿನ್ನಲ್ಲ, ಉಪ್ಪು ಖಾರ ಕಮ್ಮಿ ನಾವು. ಇದು ಒಂದು ಬಾಣಲಿ, ಇನ್ನೊಂದು ಬಾಣಲಿಯಲ್ಲಿ ಮಾಡಬೇಕು. ಹುರಿದಿಕ್ಕಿದ್ದೀವಿ ಗೋಧಿ ರವೆ ಉಪ್ಪಿಟ್ಟು. ಬಿಸಿ ಬಿಸಿ ಗೋಧಿ ಉಪ್ಪಿಟ್ಟು ಕುದೀತಾ ಇದೆ ಹಂಗೆ. ಅಲ್ಲಲ್ಲ ಯೋಗಿ ಬರೇ ಮೆಸೇಜ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ದಂಗೆ ಕಳ್ಳಾಟ ಆಡ್ತಾನೆ. ಫೈನಲಿ ಗೋಧಿ ಉಪ್ಪಿಟ್ಟು ರೆಡಿ ಆಯಿತು, ಊಟ ಮಾಡ್ಬೇಕೀಗ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರು ಕ್ಷಮಿಸಿ. ಬಾಯ್ ಬಾಯ್.